ಮಕ್ಕಳೇ, ಸಿದ್ಧಾರ್ಥ ಮತ್ತು ಅವನ ಹೆಂಡತಿ ಉತ್ತಮವಾದಂತಹ ನೌಕರಿ ಮಾಡ್ತಾ ಇದ್ದಂಥವರು. ಮನೆಯಲ್ಲಿ ಹಿರಿಯರಾದಂತಹ ಸಿದ್ಧಾರ್ಥನ ತಂದೆ ತಾಯಿ ಅವರ 2-3 ವರ್ಷದ ಮಕ್ಕಳನ್ನು ನೋಡಿಕೊಳ್ಳುತ್ತಾ ಇರ್ತಿದ್ದರು. ಒಂದಿನ ಸಿದ್ಧಾರ್ಥನ 3 ವರ್ಷದ ಮಗು ಮನೆಯಲ್ಲಿ ಜೋರಾಗಿ ಅಳ್ತಾ ಇತ್ತು. ತಂದೆ 70-72 ವರ್ಷದವರು ಆ ಮಗುವನ್ನು ಸಂತೈಸುವ ಬಗ್ಗೆ ಪ್ರಯತ್ನ ಪಡ್ತಾಯಿದ್ರು. ಅಷ್ಟರಲ್ಲಿ ಇವರು ಆಫೀಸಿನಿಂದ ಮನೆಗೆ ಬರ್ತಾರೆ. ಬಂದು ನೋಡ್ತಾರೆ, ಸಿದ್ಧಾರ್ಥ ಮಗುವನ್ನು ನೋಡಿ ಹೇಳ್ತಾನೆ, ಏನೋ ಅಪ್ಪ, ಮಗುವನ್ನು ಸರಿಯಾಗಿ ನೋಡ್ಕೊಳ್ಳಿಕ್ಕಾಗೋದಿಲ್ಲ ನಿಮಗೆ, ಏನಾಗಿದೆ ಇವನಿಗೆ? ನಾವು ಬರುವಷ್ಟರಲ್ಲಿ ಅಡುಗೆ ಕೆಲಸ ಮನೆ ಕೆಲಸ ಮಾಡಿ ಚೆನ್ನಾಗಿ ಮಗುವನ್ನು ನೋಡಿಕೊಂಡಿರ್ತೀರಿ ಅಂತಂದರೆ ಮಗು ಅಳ್ತಾ ಇದೆಯಲ್ಲ, ಏನಾಯಿತು ಎಂಬುದಾಗಿ ಜೋರಾಗಿ ಅಪ್ಪನನ್ನು ಕೇಳ್ತಾನೆ. ಆಗ ಅಪ್ಪ ಹೇಳ್ತಾನೆ, ಇಲ್ಲ ಸಿದ್ಧಾರ್ಥ, ಮಗು ನೀನು ತಿನ್ನುವಂತಹ ಗುಳಿಗೆಯನ್ನು ಟ್ಯಾಬ್ಲೆಟ್ಸನ್ನು ತಿಂದುಬಿಟ್ಟಿದೆ. 2-3 ತಿಂತಿತ್ತು, ಒಂದೆರಡನ್ನು ನಾನು ಹೊರತೆಗೆದಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಮತ್ತು ಲಘುವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗರು ಮಕ್ಕಳನ್ನು ಎಂಬುದಾಗಿ ತಂದೆ ಹೇಳ್ತಾ ಇರ್ತಾನೆ, ಕೂಗ್ತಾ ಇರ್ತಾನೆ. ಆದರೂ ಸಿದ್ಧಾರ್ಥ, ಏನು ಇಷ್ಟು ನಿಷ್ಕಾಳಜಿ ನಿಮಗೆ? ನನ್ನ ಮಗನನ್ನು ಕೊಲ್ಲಬೇಕು ಅಂತ ಮಾಡಿದ್ದೀರೋ ನೀವು? ದಿನಾಲೂ ಇದೇ ರೀತಿ ಆಗೋಯ್ತು ನಿಮ್ಮ ಮುದುಕಿಯದು. ಏನು ಮಾಡೋದು ನಾವು? ಆಫೀಸಿಂದ ಬಂದರೆ ಸುಖ ಇಲ್ಲ ನಮಗೆ ಎಂಬುದಾಗಿ ಸಿದ್ಧಾರ್ಥ ಜೋರು ಮಾಡ್ತಾನೆ. ಆಗ ಕೂಡಲೇ ಆಸ್ಪತ್ರೆಗೂ ಇರೋ ಮಗುವನ್ನು ಆಮೇಲೆ ಮಾತಾಡೋಣ ಎಂಬುದಾಗಿ ತಂದೆ ಹೇಳ್ತಾರೆ, ಸಂಕಟದಿಂದ ಹೇಳ್ತಾರೆ. ಆಗ ಏನು ನಿನ್ನ ಕೆಲಸ? ತಂದೆ ಅಲ್ಲ ನೀನು, ನನ್ನ ಮಗುವನ್ನೇ ಕೊಲ್ತಿ ಅಂದಮೇಲೆ ಹೋಗೋ ಇಲ್ಲಿಂದ ಎಲ್ಲರೂ ಅಂತ ಹೇಳಿ ಅಪ್ಪನಿಗೆ ಗದ್ದರಿಸಿ ಸಿದ್ಧಾರ್ಥ ಮತ್ತು ಅವನ ಹೆಂಡತಿ ಕಾರನ್ನು ತೆಗೆದುಕೊಂಡು ಮಗುವನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಹೋದಾಗ ವೈದ್ಯರು ಪರೀಕ್ಷೆ ಮಾಡ್ತಾರೆ, ನೋಡ್ತಾರೆ, ಮಗು ಬಚಾವಾಗಿದೆ. 2 ಗುಳಿಗೆಗಳನ್ನು ತೆಗೆದದ್ದರಿಂದ ಕೇವಲ 1 ಗುಳಿಗೆಯನ್ನು ಮಾತ್ರ ಹೊಟ್ಟೆಗೆ ಸೇರಿದೆ, ತೆಗೆದಿದ್ದೇನೆ. ಇನ್ನು ಸ್ವಲ್ಪ ವಿಳಂಬ ಆಗಿದ್ದರೆ ಮಗುವಿಗೆ ತೊಂದರೆ ಆಗ್ತಿತ್ತು ಎಂಬುದಾಗಿ ಹೇಳ್ತಾರೆ. ಇತ್ತ ಕಡೆಯಲ್ಲಿ ಅಮ್ಮ ಒಳಗೆ ಹೋಗಿ ತಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ತನ್ನ ಕೋಣೆಯಲ್ಲಿ ಕೆಲವು ನಿಮಿಷ ಇದ್ದು ಹೊರಗೆ ಹೊರಡ್ತಾರೆ. ವೈದ್ಯರು ಮಗುವನ್ನು ಕರೆದುಕೊಂಡು ಹೋಗಿ ಅಂದಮೇಲೆ ಸಿದ್ಧಾರ್ಥ ಮತ್ತು ಅವನ ಹೆಂಡತಿ ಮನೆಗೆ ಬಂದರೆ ಮನೆಯ ಬಾಗಿಲು ಹಾಕಿದೆ. ಒಳಗೆ ಹೋದರು, ಎಲ್ಲೋದ್ರೋ ಮುದುಕರು? ಯಾರೂ ಇಲ್ಲ. ತಂದೆ ಇರುವಂತಹ ರೂಮಿಗೆ ಹೋಗಿ ಸಿದ್ಧಾರ್ಥ ನೋಡ್ತಾನೆ, ಒಂದು ಕಾಗದ ಬಿದ್ದಿದೆ. ಕಾಗದವನ್ನು ತೆಗೆದು ನೋಡಿದ. ಅದರಲ್ಲಿ ಬರೆದದ್ದು, ಮಗನೇ ಸಿದ್ಧಾರ್ಥ, ಈ ದಿನ ನನ್ನ ಬದುಕೆ ಸಾರ್ಥಕವಾಯಿತು ಮಗನೇ. ಯಾಕೆ ಅಂತಂದರೆ, ನಿನ್ನನ್ನು ಚಿಕ್ಕಂದಿನಿಂದ ಹೊತ್ತು ಸಲಹಿ ಏನೆಲ್ಲ ಕಷ್ಟಪಟ್ಟೆವೋ ನಾನು ನಿನ್ನ ತಾಯಿ. ಇಲ್ಲಾದರೂ ನಿಮ್ಮಿಬ್ಬರ ಸೇವೆ ಮಾಡ್ತಾ ನೀವು ಯಾವುದೇ ರೀತಿಯ ಮಾತುಗಳನ್ನಾಡಿದ್ರೂ ಕೆಲಸ ಕೊಟ್ಟರೂ ಸಹಿತ ನಿಮಗೆ ತೊಂದರೆ ಆಗಬಾರ್ದು, ನಮ್ಮ ಮಕ್ಕಳು ಒಳ್ಳೆಯದಾಗಿರಲಿ ಎಂದೇ ಭಾವಿಸಿ ನಾವು ದಿನಾಲೂ ಕೆಲಸ ಮಾಡಿಕೊಂಡಿದ್ವಿ. ಆದರೆ ಇವತ್ತು ಯಾವ ಮಾತನ್ನು ಉಪಯೋಗಿಸಿದೆಯೋ ಮಗನೇ? ನಿನ್ನ ಮಗನನ್ನು, ಅಂದರೆ ನನ್ನ ಮೊಮ್ಮಗನನ್ನು, ನಾನು ಯಾರನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತೇನೋ ಆ ಮೊಮ್ಮಗನನ್ನು, ಯಾವ ಮೊಮ್ಮಗನು ನನ್ನನ್ನು ಪ್ರೀತಿಯಿಂದ ಕಾಣ್ತಾನೋ ಆ ಮೊಮ್ಮಗನನ್ನು ನಾನು ಕೊಲ್ತೇನೆಯೇ? ಇಂಥ ಮಾತನ್ನು ಕೇಳಿಸಿಕೊಂಡು ನಾವು ಹತ್ತಿರ ಇರಬಾರದು ಮಗನೇ. ಈ ದಿನ ನೀನು ಬೆಳಗಾಗಿ ತಿನ್ನತಕ್ಕಂತಹ ಗುಳಿಗೆಗಳ ಪಾಕೆಟನ್ನು ನೆಲದ ಮೇಲೆ ಇಟ್ಟು ಹೋಗಿದ್ದಿ. ಅದನ್ನು ತಿಳಿದೆಯೇ ನನ್ನ ಮೊಮ್ಮಗ ತಿಂದ. ನಾನು 2-3 ಟ್ಯಾಬ್ಲೆಟ್ಸ್ಗಳನ್ನು ಹೊರಗೆ ತೆಗೆದಿದ್ದೇನೆ.
ನೀನು ಹೀಗೆ ಮಾಡಿದ್ದರಿಂದ ಮಗನಿಗೆ ಈ ರೀತಿ ಆಯಿತು ಅಂತಂದರೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತದೆಯೋ, ನಿನ್ನ ಹೆಂಡತಿ ಅಂದರೆ ನನ್ನ ಸೊಸೆಗೆ ಎಷ್ಟು ನೋವಾಗುತ್ತದೆಯೋ ಎಂಬ ಕಾರಣದಿಂದ ನಿನ್ನ ತಪ್ಪು, ನೀನು ಬಿಟ್ಟು ಹೋಗಿದ್ದೀಯ ಎಂಬುದನ್ನು ನಾನು ಹೇಳಲಿಲ್ಲ ಮಗನೇ. ಆದರೆ ಈಗ ಸತ್ಯ ಹೇಳದೇ ಇದ್ದರೆ ತಪ್ಪಾದೀತು. ನೀನು ತಿಂದು ಅಲ್ಲಿಯೇ ಬಿಟ್ಟು ಹೋದದ್ರಿಂದ ಆ ಮಗು ತಿಂದು ಈ ರೀತಿಯಾಗಿದೆ. ಮಗುವನ್ನು ಚೆನ್ನಾಗಿ ನೋಡಿಕೋ, ಏನೂ ತೊಂದರೆ ಕೊಡಬೇಡ, ನೀನು ನಿನ್ನ ಸೊಸೆ ಸುಖವಾಗಿರಿ, ನಮ್ಮ ತಪ್ಪುಗಳನ್ನು ಮನ್ನಿಸು ಮಗನೇ ಎಂಬ ಹೇಳಿ ಅವನು ಚೀಟಿಯನ್ನು ನೋಡಿ ಮುಗಿಸುತ್ತಿದ್ದಂತೆ ಸಿದ್ಧಾರ್ಥನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯಲಾರಂಭಿಸಿತು. ಏನು ಸಂಯಮ ಕಳೆದುಕೊಂಡು ತಂದೆಗೆ ಮಾತನಾಡಿಬಿಟ್ನಲ್ಲ ನಾನು. ತಾಯಿ ತಂದೆ ದಿನವಿಡೀ ನನಗಾಗಿ ಕೆಲಸ ಮಾಡ್ತಿದ್ರು. ನಾನು ಮಾಡಿದ ತಪ್ಪಿನಿಂದ ಮಗು ಗುಳಿಗೆಯನ್ನು ತಿಂದಿದೆ ಎಂದು ಹೇಳ್ತಾ ಅವನು ತಂದೆ ತಾಯಿಯನ್ನು ಹುಡುಕುವುದಕ್ಕಾಗಿ ಓಡ್ತಾನೆ. ಎಷ್ಟೋ ಹೊತ್ತು ಓಡಿ ಪುನಃ ಮನೆಗೆ ಬಂದ. ತಂದೆ ತಾಯಿ ಕಾಣಲಿಲ್ಲ. ಸಿದ್ಧಾರ್ಥ ಮತ್ತು ಅವನ ಹೆಂಡತಿ ಕಣ್ಣೀರು ಸುರಿಸುತ್ತಾ ಮಾಡಿದ ತಪ್ಪಿಗಾಗಿ ದುಃಖಿಸುತ್ತಾ ಕುಳಿತುಕೊಂಡರು. ಇದು ಒಂದು ಕಥೆ. ನಾವು ಎಷ್ಟು ಎಚ್ಚರ ತೆಗೆದುಕೊಂಡರೂ ಜೀವನದಲ್ಲಿ ತಪ್ಪಾಗ್ತದೆ. ತಂದೆ ತಾಯಿಯರು ಯಾವುದೇ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಮಕ್ಕಳಿಗೆ ಅನ್ಯಾಯ ಮಾಡುವುದಿಲ್ಲ. ಇದು ಕಲ್ಪನೆ ಇರಬೇಕು. ಪ್ರತಿಯೊಂದು ಕ್ಷಣದಲ್ಲೂ ಎಚ್ಚರ ಇರಬೇಕು ಹೇಳತಕ್ಕಂಥದ್ದು ಒಂದು. ತಂದೆಯ ತಾಯಿಯರ ಬಗ್ಗೆ ಅಪನಂಬಿಕೆ ಸಾಧುವಲ್ಲ. ಎಲ್ಲವನ್ನೂ ಪರಾಮರಿಸಿ ವಿಚಾರ ಮಾಡಿ ಮಾತನಾಡಬೇಕು ಎಂಬುದನ್ನು ಕೂಡ ಈ ಕತೆ ನೀತಿಯನ್ನು ಹೇಳ್ತದೆ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.